ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಹಾಗೆ ನೋಡ್ತಾ ಇದ್ದೀರಾ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಈಗ ನಾವು ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ, 1 ಗ್ಲಾಸ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇವೆರಡು ಒಂದೊಂದು ಗ್ಲಾಸನ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಕುಕ್ಕರ್ಗೆ ಹಾಕ್ಕೊಂಡು ನೋಡಿ, ಈ ಗ್ಲಾಸ್ಲಿಂತ್ರನೇ ನಾನು ತೊಗೊಂಡಿರೋದು 1 ಗ್ಲಾಸ್ ಅಕ್ಕಿ, 1 ಗ್ಲಾಸು ಹೆಸರು ಬೇಳೆನ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬನ್ನಿ. ನೋಡಿ, ಈಗ ಅದಕ್ಕೆ ನೀರು 2 ಗ್ಲಾಸ್ ಆಗಿದಾವಲ್ಲ, ಅದಕ್ಕೆ ಒಂದು 2 ಪಟ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ನ ವಿಸಿಲ್ ಮಾಡೋಕ್ಕೆ ಬಿಡಿ. ಈಗ ಸ್ವೀಟ್ ಪೊಂಗಲ್ಗೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಈಗ ನೋಡಿ, ನಾವು 1 ಕಪ್ ಅದೊಂದು ಕಪ್ ಅಂದರೆ ಅದರಲ್ಲಿ ಅರ್ಧ ಭಾಗ ಮಾಡೋದ್ರಿಂದ 1 ಕಪ್ಪಷ್ಟು ಸ್ವೀಟ್ ಪೊಂಗಲ್ ಆಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಅರ್ಧ ಸ್ವೀಟ್ ಪೊಂಗಲ್, ಅರ್ಧ ಖಾರ ಪೊಂಗಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಕ್ಕಿ ಮತ್ತು ಹೆಸರುಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಈ ರೀತಿಯಾಗಿ 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವೀಟ್ ಪೊಂಗಲ್ಲು, ಒಂದು ಖಾರ ಪೊಂಗಲ್. ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನೋಡಿ, 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳಿ. 1 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬರೀ ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. 1 ಸ್ಪೂನು ಜೀರಿಗೆ, ಒಂದು 10 ರಿಂದ 12 ಮೆಣಸು, ಒಂದು 2-3 ಹಸಿಮೆಣ್ಸಿನ್ಕಾಯಿ, ಒಂದು 5-6 ಗೋಡಂಬಿ ಪೀಸನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಆನಂತರ ತುರಿದಿರುವ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಅದು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿಣನ ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ನೋಡಿ, ಹೀಗೆ ಈ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು, ಬಿಸಿ ನೀರನ್ನು ಹಾಕ್ಕೊಳ್ಳಿ, ತುಂಬ ಬೇಗ ಬರುತ್ತೆ. ಹಾಕ್ಕೊಂಡು ನೋಡಿ, ಈ ರೀತಿ ಬಂದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ಖಾರ ಪೊಂಗಲ್ಗೆ ಈ ರೀತಿಯಾಗಿ ಎಲ್ಲ ಸೇರಿಸ್ಕೊಳ್ಳಿ. ನೋಡಿ, ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಖಾರ ಪೊಂಗಲ್ಲು. ನೋಡಿ, ಈ ರೀತಿಯಾಗಿ ಅದು ಕುದಿ ಬರಬೇಕು. ನೋಡಿ, ಈಗ ಕುದಿ ಬಂದಿದೆ, ಇದು ಆಗಿದೆ ಅಂತ ಅರ್ಥ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮತ್ತು ಇದನ್ನು ತಿರುಗಿಸ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಪೊಂಗಲ್ಲು ದೇವಸ್ಥಾನದಲ್ಲಿ ಕೊಡೋ ಥರನೇ ಟೇಸ್ಟ್ ಇತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸಂಕ್ರಾಂತಿಗೆ. ನೋಡಿ, ಇದು ಖಾರ ಪೊಂಗಲ್ ಆಯ್ತಲ್ಲ. ಈಗ ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ಳೋಣ. ನೋಡಿ, ಸ್ವೀಟ್ ಪೊಂಗಲ್ ಕೂಡ ಕುದಿಯೋಕೆ ಇಟ್ಟಿದ್ನಿ ಅಲ್ವಾ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಆಗಿದೆ. ಇದು ಕೂಡ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೋದಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬೆಲ್ಲ ಹಾಕಿದ ನಂತರ ಇದನ್ನು ಕೂಡ ತಿರುಗಿಸ್ಕೊಳ್ಳಿ. ನೋಡಿ, ಬೆಲ್ಲ ಹಾಕಿದ ನಂತರ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ, ಇದನ್ನು ಸಹ ಕುದಿಬೇಕು ಚೆನ್ನಾಗಿ. ಈ ರೀತಿಯಾಗಿ ನೋಡಿ, ಯಾವ ರೀತಿಯಾಗಿ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ಅಕ್ಕಿ ಮತ್ತು ಹೆಸರು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿಯಾಗಿ ಇಷ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಈಗ ಕುದಿ ಬಂದಿದೆ. ಇದಕ್ಕೂ ಕೂಡ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ದ್ರಾಕ್ಷಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಗೋಡಂಬಿ, ದ್ರಾಕ್ಷಿ ಅಥವಾ ಪಿಸ್ತಾ ಏನಾದರೂ ಸೇರಿಸ್ಕೊಳ್ಳಿ. ನನಗಿಲ್ಲಿ ದ್ರಾಕ್ಷಿ ಅಷ್ಟೇ ಬಳಸ್ಕೊಂಡಿದ್ದೀನಿ. ಇವು ದ್ರಾಕ್ಷಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ. ನೋಡಿ, ಈ ರೀತಿಯಾಗಿ ತುಪ್ಪದಲ್ಲಿ ದ್ರಾಕ್ಷಿ ಎಲ್ಲ ಫ್ರೈ ಆದ ನಂತರ ನೋಡಿ, ಈಗ ಇದು ಫ್ರೈ ಆಗಿದೆ ಅಲ್ವಾ. ಈಗ ಸ್ವೀಟ್ ಪೊಂಗಲ್ಗೆ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಆನಂತರ ಇದಕ್ಕೆ ತುರಿದಿರುವ ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿ ಬರುತ್ತೆ. ಈ ರೀತಿಯಾಗಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಖಾರ ಪೊಂಗಲ್. ನೋಡಿ, ಎಲ್ಲ ಹದವಾಗಿ ಚೆನ್ನಾಗಿ ಬೇಯ್ದಿದೆ ನೋಡಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಾಗಿ, ಹಾಗೆ ಮತ್ತು ಸ್ವೀಟ್ ಕೂಡ ಕರೆಕ್ಟಾಗಿ ಬಂದಿತ್ತು. ತಿಂತಾಯಿದ್ರೆ ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಾಗಿದೆ. ಅವ್ರು ಖಾರ ಪೊಂಗಲ್ಕಿಂತ ಸ್ವೀಟ್ ಪೊಂಗಲ್ಲೇ ತುಂಬ ಇಷ್ಟಪಟ್ಟು ತಿಂದರು, ಅಷ್ಟು ಟೇಸ್ಟಾಗಿತ್ತು ನೋಡಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. 2 ಆಗಿದೆ ನೋಡಿ. ಇಲ್ಲಿ ಫಸ್ಟು ಸ್ವೀಟ್ ಪೊಂಗಲ್ನ ಹಾಕ್ತಾಯಿದ್ದೀನಿ ನೋಡಿ, 2 ಚಮಚ. ನೋಡಿ, ಈಗ
ಖಾರ ಪೊಂಗಲ್ನ ಹಾಕ್ಕೊಳ್ಳೋಣ. ನೋಡಿ ಇದು ಬೆಲ್ಲದ ಕಲರು, ಅದು ಹಳದಿ ಕಲರ್. ನೋಡ್ರಿ ಎಷ್ಟು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದದ. ನೀವು ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಅದೊಮ್ಮೆ ಇದೊಮ್ಮೆ ಎಲ್ಲಿ ಮಾಡ್ಕೊಳೋದಪ್ಪ ಅಂತ ಟೆನ್ಷನ್ನೇ ಬೇಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ